ಹಾಯ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಹಟ್ಟಿಯಂಗಡಿ. ಇವತ್ತು ನಾನು ರಿಯಾಕ್ಟ್ ಮಾಡಕ್ಕೆ ಹೊರಟಿರುವಂಥ ವಿಡಿಯೋ ಬಂದ್ಬಿಟ್ಟು ಟಾಕ್ಸಿಕ್ ಮೂವಿಯ ಟ್ರೈಲರು. ಈ ಟ್ರೈಲರ್ ಬಂದ್ಬಿಟ್ಟು ಇವತ್ತು ರಿಲೀಸ್ ಆಗಿದೆ. ಹಾಗೆ ರಿಲೀಸ್ ಆಗುವ ಒಂದೇ ದಿನಕ್ಕೇನೆ ತುಂಬ ವ್ಯೂಸ್ ಹೋಗಿದೆ, ಮಿಲಿಯನ್ಸಲ್ಲಿ ತುಂಬ ಹೋಗ್ಬಿಟ್ಟಿದೆ ವ್ಯೂಸು. ಹಾಗೆ ಇವತ್ತಿನ ರಿಯಾಕ್ಷನ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಟ್ರೈಲರ್ ಹೇಗೆ ಬಂದಿದೆ ಅಂತ ನೋಡೋಣ. ಹಾಗೆ ಈ ಟ್ರೈಲರ್ ಅನ್ನೋದು ಬಂದ್ಬಿಟ್ಟು ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. ಹಾಗೆ ಇವತ್ತಿನ ರಿಯಾಕ್ಷನ್ ವಿಡಿಯೋದಲ್ಲಿ ನೋಡೋಣ ಈ ಟ್ರೈಲರ್ ಯಾವ ತರ ಬಂದಿದೆ ಅಂತ. ಬನ್ನಿ. I'm sorry, Daddy. Bato kill Daddy. Kung ko Daddy. I promise. Oh my God. ಈ ಮೂವಿಯಲ್ಲಿ ನೀವು ನೋಡಕ್ ಹೋದ್ರೆ ಆಕ್ಷನ್ ಸೀನ್ಸ್ ಆಗಿರ್ಬೋದು, ರೊಮ್ಯಾನ್ಸ್ ಸೀನ್ಸ್ ನೀವು ನೋಡೋದಾದ್ರೆ ಹೇರಳವಾಗಿ ಸಿಗುತ್ತೆ. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲ್ ಬರ್ತಿರೋ ದುರಂತನಲ್ಲ. ನಿನ್ ಬಿಟ್ಟು ಹೋಗಲ್ಲ ಅಮ್ಮ. ಮುಖ ನೋಡಕ್ ಇಷ್ಟ ಇಲ್ಲ. ಈ ಮೂವಿಲಿ ಈ ಟ್ರೈಲರ್ ಅಲ್ಲಿ ಅಂದ್ರೆ ಇವಾಗ ಯಶ್ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತು, ಬಟ್ ಕಿಯಾರಾ ಅಡ್ವಾಣಿ ಅವ್ರು ಬಂದ್ಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ಅವ್ರು ರೀಸೆಂಟ್ ಆಗಿ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಅದು ನೋಡಿದ್ದೀನಿ ನೋಡು, ದಬಾಯಿ. ಅಂಡ್ ಸಾಂಗ್ ಕೂಡ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ನನ್ನ ಆಸೆ ಏನ್ ಗೊತ್ತಾ ರಾಯ? ಇಡೀ ಸಿಟಿನ ನೀನ್ ಆಳ್ಬೇಕು. ನನ್ ಸಿಟಿಗೆ ಬಂದು ನನ್ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ನಿನ್ ಕೊನೆ ಆಸೆ ಏನು? ಈ ಟ್ರೇಲರ್ ಅಲ್ಲಿ ನಾ ಆಲ್ಮೋಸ್ಟ್ ಸುಮಾರು ಹೀರೋಯಿನ್ ನೋಡಿದೆ. ನಯನತಾರ ಅವ್ರು ನೋಡಿದೆ, ರುಕ್ಮಿಣಿ ವಸಂತ್ ಅವ್ರು ನೋಡಿದೆ, ಕಿಯಾರಾ ಅಡ್ವಾಣಿ, ಹಾಗೆ ಮತ್ತೆ ಇಬ್ರು ಇದ್ರು. ಇವರು ಆಲ್ಮೋಸ್ಟ್ 4-5 ಹೀರೋಯಿನ್ಸ್ ಇದಾರೆ ಇದರಲ್ಲಿ. ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಹಿಡ್ದು ಅಂತ ಹೇಳೋಣ ಅಂತಿದ್ದೀನಿ. ಏನಂತ್ಯ? ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಆದ್ರೆ ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಸ್ವಚ್ಛಂದವಾಗಿತ್ತು. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಬಿಟ್ರೆ ಹೆಂಗೆ ಕಂದ ಎಷ್ಟ್ ತಗತ್ತೀಯ? Who the hell are you? I was regular. Who the hell are you? I was permanent. Keep your mouth shut! This was supposed to be my fucking fairy tale. ಈ ಸಲ ಮಾತ್ರ ಇದು ಕ್ರೇಜಿಯಾಗಿ ಬಂದ್ಬಿಟ್ಟು ಇದು ಈ ಸಿನಿಮಾ ಅನ್ನೋದು ಎಲ್ಲ ರೆಕಾರ್ಡ್ ಮುರಿಯೋ ತರ ಕಾಣಿಸ್ತಾ ಇದೆ. ನಂಗಂತೂ ಹಾಗೆ ಅನಿಸ್ತಾ ಇದೆ. ಇದರಲ್ಲಿ ಪಂಜಿ ಕೂಡ ಸೀನ್ ಬೇರೆ ಇದೆಯಪ್ಪ. I was hoping to have a civilized conversation. Do I look civilized to you? Civilized. Hello, Daddy. ಕೆಲವೊಂದು ಪ್ಲೇಸ್ ಅಲ್ಲಿ ಯಶ್ ಅವ್ರು ಕೊಟ್ಟಿರೋ ಎಕ್ಸ್ಪ್ರೆಷನ್ ನೀವು ನೋಡೋಕೆ ಹೋದ್ರೆ ಕ್ರೇಜಿ ಆಗಿದೆ, ಅಮೇಜಿಂಗ್ ಎಕ್ಸ್ಪ್ರೆಷನ್ಸ್. ಶಾಂತಿಯಿಂದೆಲ್ಲ ಸರಿ ಹೋಗಿದ್ರೆ ಶತಮಾನಗಳಿಂದ ಯುದ್ಧಗಳ ನಡೆದಿತ್ತು.
ಹಾಗೆ ಈ ಮೂವಿಲಿ ನಂಗನ್ಸೋ ಪ್ರಕಾರ ಯಶ್ ಅವ್ರದ್ದು 2 ಡಬಲ್ ಆಕ್ಟಿಂಗ್ ಇರ್ಬೋದು ಅಂತ, ಅಂದ್ರೆ 2 ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದಾರೆ ಅಂತ ಈ ಮೂವಿಯಲ್ಲಿ ನನ್ನ ಅಭಿಪ್ರಾಯ. ಐ ಆಮ್ ಥಿಂಕಿಂಗ್. ಇದು ಹೆಂಗ್ ಕೊನೆ ಆಗತ್ತಂತಾನು ನಿನಗೆ ಗೊತ್ತಲ್ಲ. It's time. I'm coming! Be ready to battle chaos ಐ ಆಮ್ ಕಮಿಂಗ್. with chaos. ಯಾರಿಗೂ ನಿನ್ನ ಮಕ್ಕಳ ಮೇಲೆ ಇಟ್ಕೊಂಡು ನಾನು ಸಾಕು. ನೀನ್ ಜೋಕರ್ ಅಲ್ಲ, bastard ಅಂದು. ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು. I'm sorry, Daddy. Are you happy? ಈ ಸೀನ್ ಮಾತ್ರ ಅಮೇಝಿಂಗ್ ಆಗಿದೆ ಮಾತ್ರ. ಇವಾಗ ಜಸ್ಟ್ ಅಮೇಝಿಂಗ್, ಇಟ್ಸ್ ಜಸ್ಟ್ ಅಮೇಝಿಂಗ್. ಈ ಏರೋಪ್ಲೇನ್ ಸೀನ್ ಇದೆಯಲ್ಲ, ಅಮೇಝಿಂಗ್ ಆಗಿದೆ ಮಾತ್ರ ಇದು. ಟಾಕ್ಸಿಕ್, ಓ ಮೈ ಗಾಡ್. 26/8/2026 ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ ಇದು. ಈ ಮೂವಿ ರಿಲೀಸ್ ಆದ್ರೆ ನನಗನ್ಸೋ ಪ್ರಕಾರ ಎಲ್ಲ ರೆಕಾರ್ಡ್ ಬ್ರೇಕ್ ಆಗೋ ತರ ಕಾಣಿಸ್ತಾ ಇದೆ. ಎಲ್ಲ ಸಾಧ್ಯತೆಗಳು ಇದೆ. ಈ ರೆಕಾರ್ಡ್ ಬ್ರೇಕ್ ಆಗುವಂತ ಸಾಧ್ಯತೆ ಎಲ್ಲದೂ ಕಾಣಿಸ್ತಾ ಇದೆ. ಹಾಗೆ ಯಶ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಹೇಳೋದಾದ್ರೆ ಮಾತೇ ಇಲ್ಲ. ಹಾಗೆ KR ಅಡ್ವಾಣಿ ಅವ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರಲ್ಲಿ ಆಲ್ರೆಡಿ ಸುಮಾರು ಹೀರೋಯಿನ್ಸ್ ಇದ್ದಾರೆ, ಮಾಡಿರೋರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋ ತರ ಕಾಣಿಸ್ತಾ ಇದೆ. ಹಾಗೆ ಇದು ರಿಲೀಸ್ ಆದ್ಮೇಲೆ ಯಾವ ತರ ಬರ್ಬೋದು, ಯಾವ ತರ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಇಮ್ಯಾಜಿನೇಷನ್ ಬಿಟ್ಟಿದ್ದು. ಏನಾಗುತ್ತಂತ 26/8/2026 ರಿಲೀಸ್ ಆಗ್ತಾ ಇದೆ ಇದೇ ಮಂತು. ನೋಡುವ, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ನೋಡುವ. ಓಕೆ, ಇವತ್ತಿನ ರಿಯಾಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.